ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಎಚ್.ವೈ. ಮೇಟಿ ಅವರು ಮಂಗಳವಾರ ವಿಜಯಪುರದಲ್ಲಿ ನಿಧನರಾಗಿದ್ದಾರೆ. ಅವರ ನಿಧನ ಪಕ್ಷಕ್ಕೆ ತುಂಬಲಾರದ ನಷ್ಟ ಎಂದು ಸಚಿವ ಶಿವಾನಂದ ಪಾಟೀಲ್ ಸಂತಾಪ ಸೂಚಿಸಿದ್ದಾರೆ. ಮೇಟಿ ಅವರು ಮಾರ್ಗದರ್ಶಕರು, ಅಭಿವೃದ್ಧಿ ಚಿಂತನೆಯ ವ್ಯಕ್ತಿ ಎಂದು ಸ್ಮರಿಸಿದ ಪಾಟೀಲ್, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ನಮ್ಮ ಅವಿಭಾಜ್ಯ ಜಿಲ್ಲೆಯ ಹಿರಿಯ ರಾಜಕಾರಣಿ, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಎಚ್.ವೈ. ಮೇಟಿ ಸಾಹೇಬರು ಆಕಸ್ಮಿಕವಾಗಿ ದೈವಾಧೀನರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದು ಬಹಳ ವಿಷಾದಕರ ಸಂಗತಿ. ಯಾಕೆಂದರೆ ಸದೃಢವಾಗಿ ಬದುಕ್ತಕ್ಕಂಥ ಪ್ರಯತ್ನ ಅವ್ರು ಸಾಕಷ್ಟು ಮಾಡಿದ್ದಾರೆ. ನಿಮ್ಗೆ ಇತ್ತೀಚಿನ ದಿನಮಾನದಲ್ಲಿ ಹೇಳಬೇಕಂದ್ರೆ ಅವ್ರು ಊಟ ಕೂಡ ಒಂಥರ ಡಯಟ್ ಮಾಡ್ತಾ 7 ವರ್ಷ ಆಯಿತು ನಾನು ಅವ್ರು ನೋಡ್ತಾ ಇದ್ದೀನಿ. ಊಟದಲ್ಲಿ ಕೂಡ ಭಾಳಷ್ಟು ಪರಿವರ್ತನೆ ಮಾಡಿಕೊಂಡು ಮತ್ತು ಸದೃಢವಾಗಿದ್ದರು. ಮೊನ್ನೆ ಒಂದು ತಿಂಗಳಿಂದ ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಇವತ್ತು ಆಕಸ್ಮಿಕವಾಗಿ ಅವರು ದೈವಾಧೀನರಾಗಿದ್ದಾರೆ. ಈ ಸಂದರ್ಭದಲ್ಲಿ ಬಿಜಾಪುರ, ಬಾಗಲಕೋಟೆ ಜಿಲ್ಲೆಗೆ ಅಷ್ಟೇ ಅಲ್ಲ, ಅತ್ಯಂತ ಹಿರಿಯ ರಾಜಕಾರಣಿ, ನಮ್ಮೆಲ್ಲರ ಮಾರ್ಗದರ್ಶಕರು. ಅವರು ಕಳ್ಕೊಂಡಿರ್ತಕ್ಕಂಥ ಇಡೀ ಸಮಾಜಕ್ಕಾಗಲಿ ಜಿಲ್ಲೆಗಾಗಲಿ ಸಾಕಷ್ಟು ಹಾನಿಯಾಗಿದೆ. ನಾನು ಈ ಸಂದರ್ಭದಲ್ಲಿ ಈ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿ ಭಗವಂತ ಅವ್ರ ಕುಟುಂಬಕ್ಕೂ ಕೊಡಲಿ, ಆ ಜಿಲ್ಲೆ ಜನರಿಗೆ, ಆ ಕ್ಷೇತ್ರದ ಜನರಿಗೆ ಕೂಡ ಕೊಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಭಾಳ ಅನುಭವಿಕರು, 2 ಕ್ಷೇತ್ರದ ಶಾಸಕರಾಗಿದ್ದರು, ಲೋಕಸಭಾ ಸದಸ್ಯರಾಗಿದ್ದರು, PLD ಬ್ಯಾಂಕ್ ಅಧ್ಯಕ್ಷರು ಕೂಡ ಆಗಿದ್ದರು ಪ್ರಾಥಮಿಕ ಹಂತದಲ್ಲಿ. ಅಂಥವ್ರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ ಅನ್ನೋದು ದುರಾದೃಷ್ಟಕರ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಕೋರ್ತಾ ಇದ್ದೀನಿ. ಸರ್, ನಿಮ್ಮ ಅವರ